ಬಿಗ್ ಬಾಸಲ್ಲಿ ಒಂದಿಷ್ಟು ಬೇರೆ ಬೇರೆ ಮಾತುಗಳು ಕೇಳಿಬರ್ತವೆ. ಅಂದರೆ ಯಾರೋ ಜೊತೆಗೆ ಕೂತ್ಕೊಂಡು ಮಾತಾಡಿದ್ರೆ ಅದಕ್ಕೊಂದು ಕತೆ ಕಟ್ತಾರೆ, ಜೊತೆ ಕಾಫಿ ಕುಡಿದ್ರು ಕತೆ ಕಟ್ತಾರೆ. ಸೊ ಅಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಇಬ್ಬರ ನಡುವೆ ನಿಜವಾಗ್ಲೂ ನಡೆದಿರೋಂಥದ್ದು ಏನು? ಒಂದು ಒಳ್ಳೆ ಸ್ನೇಹ ಅವರಿಬ್ಬರ ನಡುವೆ ಬಹಳ ಸ್ಪಷ್ಟವಾಗಿತ್ತು, ಅದು ನನಗೆ ಗೊತ್ತಿತ್ತು ಕೂಡ. ಭಾವನೆಗಳ ವಿಚಾರ ಬಂದಾಗ ಸಹಜವಾಗಿ ಒಂದಷ್ಟು ಭಾವನೆಗಳು ಹುಟ್ಟಿರಬಹುದು, ಹುಟ್ಟಿದ್ದೇನೂ ಇರಬಹುದು. ತ್ರಿವಿಕ್ರಮಣ್ಣ ಏನು ಹೇಳ್ಕೊಂಡಿರಬಹುದು, ಅದೆಲ್ಲವೂ ಕೂಡ ಅವ್ರ ಆಟಕ್ಕೆ ಯಾವತ್ತೂ ತೊಂದರೆ ಆಗ್ಲಿಕ್ಕಿಲ್ಲ. ಅವ್ರವ್ರಿಗೆ ಹೊರಗೆ ಪ್ರಪಂಚದಲ್ಲಿ ಯಾವ ರೀತಿ ಜೀವನ ಇದೆ ಅನ್ನೋದು ನನಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಮತ್ತು ಅವರಿಬ್ಬರು ಕೂಡ ಅದ್ರ ಬಗ್ಗೆ ಎಲ್ಲೂ ಅವರೇ ಬಾಯಿ ಬಿಟ್ಟು ಹೇಳ್ಕೊಳ್ಳದೆ ಇರುವ ಕಾರಣಕ್ಕೆ ಸೊ ಅದು ಬಹುಶಃ ಬಿಗ್ ಬಾಸ್ ಮನೆ ಆಟ ಮುಗಿದ ಮೇಲೆ ಅವ್ರು ಹೇಳ್ಕೊಳ್ಬಹುದೇನೋ ಅವ್ರ ಸ್ನೇಹವೇನಾ ಅಥವಾ ಸ್ನೇಹಕ್ಕೂ ಮಿಗಿಲಾಗಿರೋದಾ ಅನ್ನೋದ್ರ ಬಗ್ಗೆ ಅವರು ಬಿಗ್ ಬಾಸ್ ಮನೆ ಆಟ ಮುಗಿದ ಮೇಲೆ ಖಂಡಿತವಾಗ್ಲೂ ಸ್ಪಷ್ಟನೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ. ಅವರಿಬ್ರು ನೋಡುಗರನ್ನ ಫುಲಿಶ್ ಮಾಡೋದಕ್ಕೆ ಆ ಥರ ಮಾಡ್ತಾ ಇರ್ಬೋದಾ ಅಂತ ಗೊತ್ತಿಲ್ಲ, ಅದನ್ನ ಅವರೇ ಹೇಳಬೇಕು. ಯಾಕಂದ್ರೆ ಈಗೀಗ ಈ ವಾರ ಆಟದಲ್ಲಿ ಆಗ್ತಾ ಇರುವ ಬದಲಾವಣೆಯನ್ನು ನೋಡ್ತಾ ಇದ್ರೆ ಅದಕ್ಕೆ ಸ್ಪಷ್ಟನೆಯನ್ನು ಬಹುಶಃ ಅವರೇ ಕೊಡಬೇಕಾಗತ್ತೆ ಅಂತ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ, ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ನಿಮ್ಮ ಜೊತೆ ತ್ರಿವಿಕ್ರಮ್ ಕೂಡ ಆ ವಿಚಾರವಾಗಿ ಚರ್ಚೆ ಮಾಡಿದರು. ಹೌದು, ರಿಯಲ್ ಆಗಿ ಅವರ ಮನಸ್ಸಿನ ಒಳಗೆ ಏನಿದೆ ಅಂತ ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ವಾ ಆ ಕ್ಷಣದಲ್ಲಿ? ಇಲ್ಲ, ಅರ್ಥ ಮಾಡ್ಕೊಂಡಿದ್ದೇನೆ. ಆ ವಿಚಾರದಲ್ಲಿ ನನಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ಕೊಳ್ಳುವಂಥ ವ್ಯಕ್ತಿಯಾಗಿರೋ ಕಾರಣಕ್ಕೆ ಆಗಬಹುದು. ಅಂದ್ರೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅವ್ರ ಭಾವನೆಯನ್ನು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಉಳಿದಿದ್ದು ಏನೇ ಇದ್ರು ಕೂಡ ಅದು ನಿರ್ಧಾರಗಳು ಏನಿದ್ರು ಕೂಡ ಅದು ಬಿಗ್ ಬಾಸ್ನ ಆಟ ಮುಗಿದ ಮೇಲೆ ಬರಬೇಕಾಗಿರೋದು. ಅಲ್ಲಿ ಒಳಗಿದ್ದಾಗ ಟಾಮ್ ಅಂಡ್ ಜೆರಿ ತರ ಕಂಡ್ಕೊಂಡ್ರು, ಹೊರಗೆ ಬಂದ ತಕ್ಷಣ ಕೂಡ ಎಲ್ಲೋ ಒಂದ್ ಕಡೆಗೆ ಈಗ ಏನೋ ಹೊರಗೆ ಇರ್ತಕ್ಕಂಥ ಒಂದಿಷ್ಟು ಜನ ನೋಡೋರಿಗೆ ಮೋಕ್ಷಿತ ಬಗ್ಗೆನೂ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾರೆ. ಆದ್ರೆ ಅದನ್ನ ನಾನು ಒಪ್ಪೋದಿಲ್ಲ. ಮೋಕ್ಷಿತ ಮತ್ತು ತ್ರಿವಿಕ್ರಮ್ ನಡುವೆ ಆ ತರಹದ ಸಹಜವಾದ ಸ್ನೇಹವೇ ಅವ್ರ ನಡುವೆ ಇದ್ದಿದ್ದನ್ನು ನಾನು ನೋಡಿಲ್ಲ ಅಷ್ಟು ದಿನದಲ್ಲಿ. ಸೊ ಮತ್ತು ಅವರಿಬ್ಬರ ನಡುವೆ ಅಂಥ ಯಾವ ಬಾಂಧವ್ಯ ಅಂತ ಯಾವ ಸಂಬಂಧ ಖಂಡಿತ ಇಲ್ಲ. ಬಿಗ್ ಬಾಸ್ ಮನೆ ಒಳಗಿದ್ದಾಗಂತೂ ಖಂಡಿತ ಇರಲಿಲ್ಲ, ಅದೆಲ್ಲವೂ ಸುಳ್ಳು. ಅದನ್ನಂತೂ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ಬರ್ತಾ ಬರ್ತಾ ಎಲ್ಲೋ ಚೈತ್ರ ಅವರ ಫ್ಯಾನ್ ಬೇಸ್ ಕಮ್ಮಿ ಆಯ್ತಾ, ಅಥವಾ ಚೈತ್ರ ಅವರಿಗೆ ಓಟ್ ಹಾಕೋರು ಯಾಕೋ ಹಿಂಜರಿಕೆ ಮಾಡ್ಕೊಂಡ್ರು ಅಂತ ಅನಿಸುತ್ತಾ ನಿಮಗೆ? ಯಾಕಂದರೆ ದಿಢೀರನ್ನ ಬಂದರೆ, ಯಾಕಂದರೆ ಬಹಳಷ್ಟು ಜನಗಳಿಗೆ ಚೈತ್ರ ಬಂದೇ ಬರ್ತಾರೆ, ಬಿಗ್ ಬಾಸ್ ಫೈನಲ್ ಹಂತಕ್ಕೂ ಬರ್ತಾರೆ ಅನ್ನೋದು ಇತ್ತು. ಈ ಹಂತಗಳನ್ನು ನೋಡಿದ್ರೆ ಎಲ್ಲೋ ಒಂಚೂರು ನಾವು ಎಡವಿದ್ವಿ ಅಂತ ಅನಿಸ್ತಾ ಇದೆಯಾ? ಇಲ್ಲ ಸರ್, ನಾನು ಸಾಮಾಜಿಕವಾಗಿ ರಾಜಕೀಯವಾಗಿ ಬಹಳ ನೋಡಿರೋಳು. ಹಾಗಾಗಿ ನನಗೆ ಒಂದು ಓಟ್ನಲ್ಲಿ ಚುನಾವಣೆ ಸೋತು 5 ವರ್ಷ ಅಧಿಕಾರ ಕಳ್ಕೊಂಡಿರೋ ಎಷ್ಟೋ ಜನರನ್ನು ನನ್ನ ಜೀವನದಲ್ಲಿ ನೋಡಿದ್ದೇನೆ, ಬಹಳ ಹತ್ರದಿಂದ ನೋಡಿದ್ದೇನೆ. ಹಾಗಾಗಿ ಒಂದು ಓಟ್ನಲ್ಲಿ ಎಲ್ಲೋ ನಾವು ಕಳ್ಕೊಂಡ್ವಿ, ನಾನು ಹೊರಗಡೆ ಬಂದೆ ಅಂತಂದ್ರೆ ಅದು ನನ್ನ ಸೋಲು ಅಂತ ನಾನು ಒಪ್ಕೊಳ್ಳೋದಿಲ್ಲ. ನಾನೇ ತುಂಬ ಒಬ್ಬ ರಾಜಕಾರಣಿಯ ಜೀವನದ ಓದ್ತಿದ್ದಾಗ ಅವ್ರ ತಾಯಿ ಮತ್ತು ಅವ್ರ ಡ್ರೈವರು ಇಬ್ಬರು ಓಟ್ ಹಾಕದೇ ಇರೋ ಕಾರಣಕ್ಕೆ ಒಂದು ಓಟಲ್ಲಿ ಒಬ್ಬ ರಾಜಕಾರಣಿ ಎಲೆಕ್ಷನ್ ಸೋತಿದ್ದನ್ನು ನಾನು ನೋಡಿದ್ದೇನೆ. ನನಗೆ ಅವ್ರ ಹೆಸರು ನೆನಪಾಗ್ತಾ ಇಲ್ಲ. ಈಗ ಬಿಗ್ ಬಾಸ್ಗೆ ಹೋಗಿ ಒಳಗಡೆ ಬಂದ್ಮೇಲೆ ಬಹಳ ಮರುವು ಬಂದಿರೋ ಕಾರಣಕ್ಕೆ ನೆನಪಾಗ್ತಾ ಇಲ್ಲ. ಒಂದೇ ಓಟಲ್ಲಿ ಚುನಾವಣೆ ಕಳ್ಕೊಳ್ತಾರೆ. ಹಾಗೆ ನೋಡೋಕೆ ಹೋದ್ರೆ ಅವ್ರ ತಾಯಿ ಮತ್ತು ಅವ್ರ ಡ್ರೈವರೇ ಓಟ್ ಹಾಕಿರೋದಿಲ್ಲ, 5 ವರ್ಷ ಅಧಿಕಾರ ಕಳ್ಕೊಳ್ತಾರೆ. ಸೊ ಈ ತರದ ಪ್ರಪಂಚವನ್ನು ನೋಡಿರೋ ನನಗೆ ಎಲ್ಲ ಒಂದ್ ಕಡೆ ಜನಬೆಂಬಲ ಕಡಿಮೆಯಾಗಿ ನಾನು ಹೊರಗಡೆ ಬಂದೆ ಅಂತ ಅನ್ಸೋದಿಲ್ಲ, ಏನೋ ಅನಿರೀಕ್ಷಿತವಾಗಿ ನಡೆದಿರಬಹುದು ಇದು ಅಂತ ಅನ್ಸುತ್ತೆ ಅಷ್ಟೇ. ಹಾಗಾದ್ರೆ ಮತ್ತೊಂದು ಚಾನ್ಸ್ ಸಿಕ್ಕರೆ ಬಿಗ್ ಬಾಸ್ ಹೋಗಿ ಕಪ್ ಗೆದ್ಕೊಂಡ್ಬರೋ ತಾಕತ್ತಿದೆ, ನೀವೇ ಹೇಳ್ದಂಗೆ. ಖಂಡಿತವಾಗ್ಲು ಅವಕಾಶ ಸಿಕ್ಕರೆ ನಾನು ಬಿಗ್ ಬಾಸ್ ಅನ್ನೋ ಅನುಭವವನ್ನ ಕಳ್ಕೊಳ್ಳೋದು ಖಂಡಿತವಾಗ್ಲೂ ತಯಾರಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ, ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.